ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭಗಳಲ್ಲೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಅರಮನೆ ವಿಚಾರದಲ್ಲಿ ಜನರಲ್ಲಿ ಗೊಂದಲ ಮೂಡಿಸುವಂಥದ್ದು, ಅಪನಂಬಿಕೆ ಮೂಡಿಸುವಂಥದ್ದು ಮಾಡ್ತಾರೆ. ಒಳ್ಳೆಯದಲ್ಲ. ಯಾಕೆಂದರೆ ಕೋರ್ಟ್ ಕೊಟ್ಟಂಥ ತೀರ್ಮಾನ. ಹಾಗಾದರೆ ಸರ್ಕಾರಕ್ಕೆ ಕೋರ್ಟ್ ಬಗ್ಗೆ ಗೌರವ ಇಲ್ವಾ? ಸರ್ಕಾರದ ತೀರ್ಮಾನಗಳ ಬಗ್ಗೆ ಸರ್ಕಾರಕ್ಕೆ ತೀರ್ಮಾನ ಇಲ್ಲ. ಹಾಗಾಗಿ ಇದು ಅದಕ್ಕೋಸ್ಕರವೇ ಇವತ್ತು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತಾವು ಸುಗ್ರೀವಾಜ್ಞೆ ತಗೊಂಬಂದಿದ್ದೀರಿ. ಹಾಗಾಗಿ ತಾವು ಮಾತಾಡ್ಬೋದಾಯಿತು. ಮಹಾರಾಣಿಯವ್ರನ್ನ, ಯದುವಂಶದ ಸಂಬಂಧಪಟ್ಟವ್ರನ್ನ ಕೂರಿಸಿ ಒಂದೇನಾದ್ರು ಒಂದು ಸೆಟಲ್ಮೆಂಟ್ ಮಾಡ್ಕೋಬೋದಾಗಿತ್ತು. ಬಟ್ ಅದು ಯಾವುದಕ್ಕೂ ಅವಕಾಶ ಕೊಡದೆ ನನ್ನ ಹತ್ರ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ತಾವು ಸುಗ್ರೀವಾಜ್ಞೆ ತಂದಿರುವಂಥದ್ದು ಯಾರೂ ಒಪ್ಪುವಂಥದ್ದಲ್ಲ. ಸರ್, ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಪಾಳಯದಲ್ಲಿ ಸಾಕಷ್ಟು ಬಣಬಡಿದಾಟ ಆಗ್ತಾ ಇದೆ. ಮುಗಿಸ್ಬಿಟ್ಟು ಸಿದ್ದರಾಮಯ್ಯ ಬಂದಾಗೆಲ್ಲ ಮೈಸೂರು ಅರಮನೆ ವಿರುದ್ಧ ಹೋರಾಟ ಮಾಡ್ತಾನೆ ಇರ್ತಾರೆ. ಅದೇ ಈಗ ಸಿದ್ದರಾಮಯ್ಯ ಬಂದಾಗೆಲ್ಲನೂ ಈ ಅರಮನೆ ಬಗ್ಗೆ ತೀಟೆ ಮಾಡುವಂಥದ್ದು, ಚೇಷ್ಟೆ ಮಾಡುವಂಥದ್ದು, ಅನಾವಶ್ಯಕವಾಗಿ ಅವರಿಗೆ ಕಿರುಕುಳ ಕೊಡುವಂಥದ್ದನ್ನು ಮಾಡ್ತಾಯಿದ್ರು. ಇವಾಗ ನೋಡಿ, ಆ ರಸ್ತೆ ಬೇರೆ ಮಹಾರಾಜರ ಹೆಸರು ತೆಗೆದಾಕ್ಬಿಟ್ಟು ಸಿದ್ದರಾಮಯ್ಯನ ಹೆಸರು ಏನು ಭಾಳ ಹುಚ್ಚಾಟ ಇವೆ. ಯದುವಂಶದ ಅರಸರು ಅಂತಂದರೆ ಇಡೀ ಭಾರತದಲ್ಲಿ ಯಾಕೆ ಇವತ್ತು ಜಗತ್ತಿನಲ್ಲಿ ಯಾರಾದರೂ ಮಹಾರಾಜರುಗಳು ಭಾಳ ದೊಡ್ಡ ದೊಡ್ಡ ಕೆಲಸ, ಸಾರ್ವಜನಿಕ ಕೆಲಸ ಮಾಡಿ ಹೋಗಿದ್ದಾರೆ ಅಂದರೆ ಅದು ಮೈಸೂರು ಮಹಾರಾಜರು ಮಾತ್ರ. ಅಂಥ ಮೈಸೂರು ಮಹಾರಾಜರ ಬಗ್ಗೆ ಭಾಳ ಲಘುವಾಗಿ ಮಾತಾಡುವಂಥದ್ದು, ಭಾಳ ಒಂಥರ ಕೆಣಕುವಂಥದ್ದು ಒಳ್ಳೆಯದಲ್ಲ. ಸಿಎಂಗೆ ರಾಜವಂಶಸ್ಥರ ಬಗ್ಗೆ ಸಿಟ್ಟು ಯಾಕೆ ಅಂತ ಗೊತ್ತಿಲ್ಲಪ್ಪ. ಸುಮ್ಮನೆ ಎಲ್ಲರಿಗೂ ನಾನು ಭಾಳ ಡೆಮಾಕ್ರೆಟಿಕ್, ನಾನು ಡೆಮಾಕ್ರೆಟಿಕ್ ಅಂತ ತೋರಿಸ್ಕೊಳ್ಳೋದಕ್ಕೆ ಇವೆಲ್ಲ ತೋರಿಕೆಯ ಮಾತುಗಳು.